ಜೆಪಿ ನಗರದ ಕಾಕಲ್ ಕೈರುಚಿ ಹೋಟೆಲ್ನಲ್ಲಿ ಸ್ಪೆಷಲ್ ಸಾಂಬಾರ್ ಮತ್ತು ಚಟ್ನಿ ಜೊತೆ ಗರಿಗರಿಯಾದ ದೋಸೆಯನ್ನು ತಿನ್ನೋಣ. ಪಶ್ಚಿಮ ಘಟ್ಟದ ಸ್ಪೆಷಲ್ ತಿಂಡಿಗಳು ಇಲ್ಲಿ ದೊರೆಯುತ್ತೆ. ಕಾಕಲ್ ಕೈರುಚಿ ಹೆಸರು ಒಂಥರ ವಿಚಿತ್ರವಾಗಿದೆ ಅನ್ಸತ್ತಲ್ವಾ? ಕಾಕಲ್ ಇದು ಈ ಹೋಟೆಲ್ ಮಾಲೀಕ ಸತೀಶ್ ಅವರ ಕುಟುಂಬದ ಹೆಸರು. ಸಾಗರ ತಾಲೂಕಿನವರಾದ ಸತೀಶ್ ತಮ್ಮೂರಿನ ರುಚಿಯನ್ನ ಬೆಂಗಳೂರಿಗರಿಗೆ ಉಣಬಡಿಸುವ ಉದ್ದೇಶದಿಂದ ಜೆಪಿ ನಗರದಲ್ಲಿ ವರ್ಷದ ಹಿಂದೆ ಕಾಕಲ್ ಹೆಸರಿನಲ್ಲಿ ಹೋಟೆಲ್ ಸ್ಥಾಪಿಸಿದ್ರು. ಸುಮಾರು ಒಂದು 200 ವರ್ಷದಿಂದ ನಾವು ಈ ವೃತ್ತಿಯಲ್ಲಿ ಇರೋವಂಥವ್ರು, ನಮ್ಮ ಇಡೀ ಫ್ಯಾಮಿಲಿ. ಸೊ ಅದರಿಂದ ಅದೇ ಸರ್ನೇಮನ್ನು ಉಪಯೋಗಿಸ್ಕೊಂಡು ನಮ್ಮ ಏನು ಕುಟುಂಬದ ಒಂದು ರುಚಿ ಇದೆ ಅದನ್ನು ಈ ಥರ ಕೈರುಚಿ ಅಂತ ಹೆಸರಿಟ್ಟಿದ್ದೀವಿ. ಇದು ಮೊದಲನೇ ಹೋಟೆಲ್. ಇದು ಶುರುವಾಗಿ ಒಂದೂವರೆ ವರ್ಷ ಆಯಿತು. ಇದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನಾವಿಲ್ಲಿ ಎಲ್ಲ ಸೌತ್ ಇಂಡಿಯನ್ ವೆರೈಟಿಗಳನ್ನು ಮಾಡ್ತೀವಿ. ಸುಮಾರು ಒಂದು 10-12 ಥರದ ದೋಸೆಯನ್ನು ಮಾಡ್ತೇವೆ, ಇಡ್ಲಿ ಮಾಡ್ತೇವೆ, ಕಡುಬು, ಕರಿದೊಡಪೆ ಅಂತ ಮಾಡ್ತೇವೆ. ಈ ಮಲೆನಾಡಿನ ಸ್ವಲ್ಪ ಸ್ಪೆಷಲ್ ಐಟಮ್ಗಳನ್ನು ಮಾಡ್ತೇವೆ. ಏನು ತರಕಾರಿ ಪಾಯಸವನ್ನು ಮಾಡ್ತೇವೆ. ಸೊ ಈ ರೀತಿ ಸಾಕಷ್ಟು ಹಳ್ಳಿಯ ಹಾಗೂ ಮಲೆನಾಡಿನ ರುಚಿಯನ್ನು ಇಲ್ಲಿ ತಿನ್ನಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಪಶ್ಚಿಮ ಘಟ್ಟದ ಸಾಂಪ್ರದಾಯಿಕ ತಿಂಡಿಗಳು ಇಲ್ಲಿ ಸಿಗ್ತವೆ. ಅವರೆಕಾಳು ಉಪ್ಪಿಟ್ಟು ಕಾಕಲ್ನ ಸ್ಪೆಷಾಲಿಟಿ. ಜೊತೆಗೆ ಪೇಪರ್ ದೋಸೆ, ಈರುಳ್ಳಿ ದೋಸೆ, ಶಾವಿಗೆ ಬಾತ್, ಇಡ್ಲಿ ಸೇರಿದಂತೆ ಇತರ ತಿಂಡಿಗಳು ಲಭ್ಯ. ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟು ತುಂಬ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಕೈರುಚಿ ತುಂಬ ಸ್ಪೆಷಲ್. ಮಸಾಲೆ ದೋಸೆ ಮತ್ತು ಚನಾ ಭಟೂರ, ಪಾವ್ ಭಾಜಿ ತುಂಬ ಚೆನ್ನಾಗಿದೆ. ತಿಂಡಿ ಮಾತ್ರವಲ್ಲ, ಕಾಫಿ, ಟೀ ಕೂಡ ಇಲ್ಲಿ ಸ್ಪೆಷಲ್ ಆಗಿ ತಯಾರಾಗತ್ತೆ. ಕಾಫಿ ಪುಡಿಗೆ ಚಿಕ್ಕೋರಿ ಬಳಸಲಾಗೋದಿಲ್ಲ. ಹಾಗಾಗಿ ಕಾಫಿಯಲ್ಲಿ ನೈಸರ್ಗಿಕ ಸ್ವಾದ ಸಿಗತ್ತೆ. ಕಾಫಿ ಕುಡಿಯುವುದನ್ನ ಇನ್ನಷ್ಟು ಆಪ್ಯಾಯಮಾನವಾಗಿಸಲು ಗಾಜಿನ ಲೋಟದಲ್ಲಿ ಕಾಫಿ ಮತ್ತು ಟೀ ನೀಡಲಾಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಫ್ಯಾಮಿಲಿ ಹಾಗೆ ವಯಸ್ಸಾದವರು ಜಾಸ್ತಿ ಬರ್ತಾರೆ. ಯಾಕಂದರೆ ನಮ್ದು ಕಾಫಿ ಇದೆಯಲ್ಲ, ಕಾಫಿ ಬಂದ್ಬಿಟ್ಟು ವಿತೌಟ್ ಕಚೇರಿ ಕಾಫಿ. ಸೊ ನಮಗೆ ಅದೇ ತುಂಬ ಫೇಮಸ್ ಆಗಿರೋದು. ಇಲ್ಲಿ ಬನ್ನೇಘಟ್ಟ, ಈ ಕಡೆ ಜಯನಗರ, ಈ ಕಡೆ ಕೊಂಡಕುಂಟೆ, ಇಲ್ಲಿಂದೆಲ್ಲ ಬರ್ತಾರೆ. ಆಲ್ಮೋಸ್ಟ್ ಓಲ್ಡ್ ಪೀಪಲ್ ಜಾಸ್ತಿ. ನೀವು ನೋಡ್ಬೋದು, ಗ್ಯಾದರಿಂಗ್ ಆಗಿರೋದೆಲ್ಲ ಆಲ್ಮೋಸ್ಟ್ ಓಲ್ಡ್ ಪೀಪಲ್ಗಳು. ಅವ್ರು ಬಂದು ನಮಗೆ ಕಾಫಿ ಬಗ್ಗೆ ತುಂಬ ಹೆಮ್ಮೆ ಇದೆ ಅವರಿಗೆ. ನಮಗೂ ಹೆಮ್ಮೆ ಇದೆ ತುಂಬ. ಯಾಕಂದರೆ ಯಾವಾಗಲೂ ಅವ್ರು ಹೇಳ್ತಾರೆ ಕಾಫಿ ತುಂಬ ಚೆನ್ನಾಗಿದೆ, ನಾವು ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಬರ್ತೀವಿ. ಸೊ ಆಮೇಲೆ ಅದೇ ಥರ ನಮಗೆ ಫ್ಯಾಮಿಲಿ ಫುಡ್ ಏನು ಬೇಕು, ಲೈಕ್ ಇವಾಗ ನಮ್ಮ ಹತ್ರ ಅಕ್ಕಿ ರೊಟ್ಟಿ, ಆಮೇಲೆ ಇದು ಕಾಳು ಉಪ್ಪಿಟ್ಟು ಅಂತ ಮಾಡ್ತೀವಿ, ಅದು ಮಾಡ್ತೀವಿ. ಅದು ತುಂಬ ಫೇಮಸ್ ಇದೆ ಇಲ್ಲಿ. ಆಮೇಲೆ ಅದು ಪೇಪರ್ ದೋಸೆ ಅಷ್ಟೇ. ಫ್ಯಾಮಿಲಿ ಒಂದು 3 ಜನ 4 ಜನ ತಿನ್ನೋಂಥ ದೋಸೆ ಅದು. ಸೊ ಒಂದು ದೋಸೆ ಅದೊಂದು 2 ಜನ ಮಕ್ಕಳು, 2 ಜನ ಗಂಡ ಹೆಂಡತಿ ಬಂದರೆ ಅದು ಫುಲ್ ಕವರ್ ಆಗಿಬಿಡುತ್ತೆ ಅವ್ರ ಬ್ರೇಕ್ಫಾಸ್ಟ್. ಹಾಗೆ ಅದು ನೋಡ್ಲಿಕ್ಕೆ ಒಳ್ಳೆ ಲುಕ್ ಇರುತ್ತೆ. ಇಲ್ಲಿಗೆ ಫ್ಯಾಮಿಲಿಗಳೇ ಜಾಸ್ತಿ ಬರ್ತವೆ. ಜೊತೆಗೆ ಸ್ಥಳೀಯ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲಿಗೆ ಇಷ್ಟಪಟ್ಟು ಬರ್ತಾರೆ. ಒಂದ್ ರೀತಿಯಲ್ಲಿ ಈ ಹೋಟೆಲ್ ಇವರಿಗೆ ಅಡ್ಡ ಇದ್ದಂತೆ. ಚೆನ್ನಾಗಿದೆ, ಅದಕ್ಕೆ ನಮ್ಮ ಸ್ಕೂಲ್ ಇಲ್ಲೇ ಇದೆ. ಸೊ ಎವ್ರಿ ಟೈಮ್ ಆದಷ್ಟು ಟೈಮ್ ಎಲ್ಲ ನಮ್ಮ ಎಕ್ಸಾಮ್ ಮುಗ್ದಂಗ್ಮೇಲೆಲ್ಲ ಇಲ್ಲೇ ಬರ್ತಾ ಇದ್ವಿ. ಫ್ರೆಂಡ್ ಟ್ರೀಟ್ ಎಲ್ಲ ಬರ್ತಾ ಇದ್ವಿ. ಸೊ ತುಂಬ ಇಟ್ಸ್ ಮೆಮೊರೇಬಲ್ ಬರ್ಡೇ. ಆಮೇಲೆ ಇವತ್ತು ಅವ್ಳ ಬರ್ಡೇ, ಅದಕ್ಕೆ ಮತ್ತೆ ಇದು ಬಂದಿದೆ. ಕೈರುಚಿ ಬಂದು ನಮ್ಮ ಅಡ್ಡ. ನಾವು ಕ್ಯಾಪಿಟಲ್ ಸ್ಕೂಲಲ್ಲಿ ಓದಿದ್ದು. ನಾವು ಎಕ್ಸಾಮ್ ಮುಗಿಸ್ದಾಗೆಲ್ಲ ಇಲ್ಲಿ ಬರ್ತಾ ಇದ್ವಿ. ಆ್ಯಂಡ್ ಟುಡೇ ಇಸ್ ಮೈ ಬರ್ಡೇ, ಸೊ ವಿ ಸೆಲೆಬ್ರೇಟಿಂಗ್ ವಿತ್ ಮೈ ಫ್ರೆಂಡ್ಸ್. ಆ್ಯಂಡ್ ಐ ಹ್ಯಾಪಿ ಟು ಹ್ಯಾವ್ ಅ ಕೈರುಚಿ ಹಿಯರ್. ಸದ್ಯಕ್ಕೆ ಜೆಪಿ ನಗರದಲ್ಲಿ ಮಾತ್ರ ಕಾಕಲ್ ಹೋಟೆಲ್ ಇದೆ. ಭವಿಷ್ಯದಲ್ಲಿ ಇತರ ಕಡೆಗಳಿಗೂ ಇದನ್ನ ವಿಸ್ತರಿಸುವ ಯೋಚನೆ ಇವರದ್ದು. ಕಾಕಲ್ ಕೈರುಚಿ ನಿಜಕ್ಕೂ ಅದ್ಭುತವಾಗಿದೆ. ಬೆಳಗಾದರೆ ಸಾಕು, ಇಲ್ಲಿ ವಿವಿಧ ಖಾದ್ಯಗಳನ್ನು ಸವಿಯಲು ಜನಸಾಗರವೇ ಹರಿದು ಬರ್ತಾರೆ. ಇಲ್ಲಿ ಕೇವಲ ತಿಂಡಿ ತಿನಿಸುಗಳು ಮಾತ್ರ ಅಲ್ಲ, ಕಾಫಿ, ಟೀ ಕೂಡ ಸಖತ್ತಾಗಿ ಸಿಗುತ್ತೆ. ನೀವೇನಾದ್ರೂ ಜೆಪಿ ನಗರಕ್ಕೆ ಬಂದ್ರೆ ಇಲ್ಲಿ ಕೈರುಚಿಗೆ ವಿಸಿಟ್ ಕೊಡುವುದನ್ನು ಮರಿಬೇಡಿ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮೈಕಲ್ ಜೊತೆ ಅರ್ಚನಾ, ಸಮನ್ ನ್ಯೂಸ್. ಜೆಪಿ ನಗರದ ಕಾಕಲ್ ಹೋಟೆಲ್ನ ರುಚಿ ನೋಡಿದ್ರಲ್ಲ, ರುಚಿ ನೋಡಿದ್ದಾಯ್ತು, ಅಲ್ಲಿ ಹೋಗಿ ಟೇಸ್ಟು ಮಾಡಿ ಅಂತ ಹೇಳ್ತಾ ಬಿಸಿ ಬಿಸಿ ಡಿಫ್ರೆಂಟ್ ಟೇಸ್ಟಿ ಫುಡ್ಗಳನ್ನು ನೀವು ಅಲ್ಲಿ ಟೇಸ್ಟ್ ಮಾಡಿ. ಮಾರ್ನಿಂಗ್ ಕಾಫಿಲಿ ಇನ್ನಷ್ಟು ಸುದ್ದಿಗಳನ್ನು ನೋಡೋಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. ವಾಹ್, ಅಮೃತಾಂಜನ್ ಬಾಮ್ ನ ಸಾಟಿಯೇ ಉಪಯೋಗಿಸಿ ಮನೆಯಲ್ಲಿ. ಅಮೃತಾಂಜನ್ ಸ್ಟ್ರಾಂಗ್, ಈಗ ಫಾಸ್ಟರ್ ರಿಲ್ಯಾಕ್ಸೇಷನ್ ಬಾಮ್. ಕಿಕ್ ಔಟ್ ಪೇನ್. ಅಮೃತಾಂಜನ್